ಓಡಿಸಿ ಓಡಿಸಿ ನುಸುಳುಕೋರ ಬಾಂಗ್ಲಾ ಮುಸ್ಲಿಮರನ್ನು ಓಡಿಸಿ ನುಸುಳುಕೋರ ಬಾಂಗ್ಲಾಗಳನ್ನು ಓಡಿಸಿ ಎಲ್ಲ ಬಾಂಗ್ಲಾ ಮುಸ್ಲಿಮರನ್ನು ಓಡಿಸಿ ಬರೋ ಮುಸ್ಲಿಮರನ್ನು ಬರೋ ಭಾರತ್ ಮಾತಾ ಕಿ ಜೈ ಬರೋ ಭಾರತ್ ಮಾತಾ ಕಿ ಜೈ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ರಕ್ಷಿಸಿ ಬಾಂಗ್ಲಾದಲ್ಲಿರುವ ಹಿಂದೂಗಳನ್ನು ರಕ್ಷಿಸಿ ಮಾತಾ ಕಿ ಜೈ ಗದಗ ಜಿಲ್ಲೆಯಲ್ಲಿರುವ ಬಾಂಗ್ಲಾ ಹಾಗೂ ರೋಹಿಂಗ್ಯಾ ಮುಸ್ಲಿಮರನ್ನು ಶ್ರೀರಾಮ್ ಓಡಿಸಿ ಗದಗ ಜಿಲ್ಲೆಯಲ್ಲಿರುವ ಬಾಂಗ್ಲಾ ಹಾಗೂ ರೋಹಿಂಗ್ಯಾ ಮುಸ್ಲಿಮರನ್ನು ಓಡಿಸಿ ಭಾರತ್ ಮಾತಾ ಕಿ ಜೈ ಬಾಂಗ್ಲಾದೇಶದೊಳಗೆ ಹಿಂದೂಗಳ ಮೇಲೆ ಪ್ರತಿನಿತ್ಯ ಅವ್ರನ್ನ ಮತಾಂತರ ಮಾಡೋದಿರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಿರ್ಬೋದು, ಅವ್ರನ್ನ ಹತ್ಯೆ ಮಾಡೋದಿರ್ಬೋದು, ವಿಚಿತ್ರವಾಗಿ ಅವ್ರನ್ನ ಹೊಡೆಯೋದಿರ್ಬೋದು. ಈಗಾಗಲೇ ಬಹಳಷ್ಟು ಜನ ಬಾಂಗ್ಲಾದೇಶದಲ್ಲಿ ಇರುವಂಥ ಹಿಂದೂಗಳು ಗಡಿ ಭಾಗದೊಳಗೆ ಬಂದಿದ್ದಾರೆ. ಆದರೆ ನಮ್ಮ ಜಿಲ್ಲೆ ಒಳಗೆ ಸಾಕಷ್ಟು ಜನ ರೋಹಿಂಗ್ಯಾಗಳು ಮತ್ತು ಏನು ಬಾಂಗ್ಲಾದಿಂದ ಬಂದವರು, ಇವರು ಬಂಗಾಳದವರು ಅಂತ ಹೇಳ್ಕೊತಾರೆ. ಇಲ್ಲಿ ಬಂಗಾಳ ಕೆಲಸ ಮಾಡ್ತಾರೆ. ಇನ್ನು ಇಲ್ಲಿಯ ಶಿವಾನಂದ ಮಠದ ಹತ್ತಿರ ನಾವು ಕೂಡ ಸ್ವತಃ ಹೋಗಿ ಒಂದು ಪ್ರಯೋಗ ಮಾಡಿದ್ರು. ಒಂದು ಆಧಾರ್ ಕಾರ್ಡ್ ತೊಗೊಳೋದಂಥ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ಲಿಯವರು ಅಂತ ಕೇಳಿದ್ವಿ. ಅವರು ಸುಮಾರು 7 ವರ್ಷದಿಂದ ಇಲ್ಲೇ ನೆಲೆಸಾರ. ಇಂಥ ಜನ ಅವ್ರ ಮಕ್ಕಳುಗಳೆಲ್ಲ ಗಾಂಜಾಗಿಂದ ಸೇವನೆ ಮಾಡಿಕೊಂಡು ರಸ್ತೆ ಬದಿಯೊಳಗೆ ಭಿಕ್ಷಾಟನೆ ಮಾಡಿಕೊಂಡು ಸಾಕಷ್ಟು ಈ ಕ್ರೈಮ್ ಒಳಗೆ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ತಮ್ಮ ಮುಖಾಂತರ ನಾವು ಜಿಲ್ಲೆ ಒಳಗಿರುವಂಥ ಎಲ್ಲ ಈ ರೋಹಿಂಗ್ಯಾಗಳಿಗೆ ಮತ್ತು ಏನು ಬಾಂಗ್ಲಾ ಮುಸ್ಲಿಮ್ರು ಅದರ ಇವರನ್ನು ಹೊರದಬ್ಬಬೇಕು ಅಂತ ತಮ್ಮ ಮುಖಾಂತರ ನಾವು ಏನು ಏನು ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಮುಸ್ಲಿಮನಿಗೆ ಅಥವಾ ಕ್ರೈಸ್ತನಿಗೆ ಏನಾದರೂ ಹಲ್ಲೆ ಆದರೆ ಅಥವಾ ಅಲ್ಲಿ ಆ ಜನಾಂಗಕ್ಕೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಭಾರತದಲ್ಲಿರುವಂಥ ಬುದ್ಧಿಜೀವಿಗಳು ಅಂಬೇಡ್ಕರ್ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಹಾಹಾಕಾರವನ್ನು ಸೃಷ್ಟಿ ಮಾಡ್ತಾರೆ. ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತ್ಯಂತ ಗಂಭೀರ ಪರಿಸ್ಥಿತಿ ಇದೆ. ಸಾಕಷ್ಟು ಸಾವು ನೋವುಗಳಾಗ್ತಿದ್ದಾವೆ, ಮತಾಂತರ ಮಾಡ್ತಾ ಇದ್ದಾರೆ. ಬೀದಿಗಿಳಿದ ಹೆಣ್ಮಕ್ಳೇ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳನ್ನ ಹೊಡೆಯೋ ಮುಖಾಂತರ ಅವರು ಮತಾಂತರ ಮಾಡುವ ಪ್ರಕ್ರಿಯೆ ನಡೆದಿದೆ. ಆದರೆ ಭಾರತದಲ್ಲಿರುವ ಒಬ್ಬ ಬುದ್ಧಿಜೀವಿನೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ. ಅಂದ್ರೆ ಈ ಬುದ್ಧಿಜೀವಿಗಳಿಗೆ ಏನ್ ಬೇಕಾಗೈತೆ ಅಂದ್ರೆ ಹಿಂದೂಗಳ ನಾಶ ಸರ್ವನಾಶ ಆಗೋದು ಬೇಕಾಗೈತಿ. ಅದಕ್ಕೆ ನಾನು ಈ ಬುದ್ಧಿಜೀವಿಗಳಿಗೆ ಹೇಳಕ್ ಕುಂತೀನಿ, ನಿಮ್ಮ ನಾಟಕ ಬಹಳ ಜನ ಈ ದೇಶದೊಳಗೆ ನಡೆಯಂಗಿಲ್ಲ. ಹಿಂದೂಗಳು ಎಚ್ಚರ ಆದ್ರು ಅಂದ್ರ ನೀವು ನಿಶ್ಚಿತವಾಗಿ ಉಳಿಯಂಗಿಲ್ಲ. ಮತ್ತು ನಾನು ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನಾವು ನಿಮಗೆ ಹಿಂದೂಗಳೆಲ್ಲರೂ ಸೇರಿ ಇವತ್ತ 3ನೇ ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದೀವಿ. ತಾವು ಇಲ್ಲಿಯವರೆಗೂ ಕೂಡ ಬಾಂಗ್ಲಾದೇಶದ ಏನು ಹಿಂದೂಗಳ ಪರಿಸ್ಥಿತಿಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಒಂದು ಕೂಡ ಕಾರ್ಯ ಮಾಡಿಲ್ಲ. ಅಲ್ಲಿ ಹಿಂದೂಗಳ ಸ್ಥಿತಿ ಬಹಳ ದುಸ್ಥಿತಿ ಐತಿ. ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ಹೇಳೋದಿಷ್ಟೇ, ನೀವೇನಾದರೂ ಧ್ವನಿ ಎತ್ತದೇ ಇದ್ರೆ ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಮತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಲಕ್ಷಾಂತರ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾಗಳು, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಮತ್ತು ನಮ್ಮ ಗದಗ ನಗರದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ವಾಸ ಆಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಈ ದೇಶದ ಪೌರತ್ವ ಇಲ್ಲ ಅವರಿಗೆ. ಆದರೂ ಕೂಡ ಅವರು ಈ ದೇಶದೊಳಗೆ ಆರಾಮವಾಗಿ, ಆನಂದವಾಗಿ, ಸ್ವಚ್ಛಂದವಾಗಿ ಅದಾರ. ಅಂದ್ರೆ ಈ ದೇಶದಲ್ಲಿರುವ ಕಾನೂನು ಅವ್ರಿಗೆ ಏನೂ ಮಾಡಕ್ ಸಾಧ್ಯ ಆಗ್ತಿಲ್ಲ. ನಾವು ಇವತ್ತು ಗದಗ ಜಿಲ್ಲೆಯಲ್ಲಿರುವಂತ ರೋಹಿಂಗ್ಯಾ ಮತ್ತು ಬಾಂಗ್ಲಾ ಮುಸ್ಲಿಮರನ್ನು ಗದಗ ನಗರದ SP ಅವರಿಗೆ, ಗದಗ ಜಿಲ್ಲೆಯ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯಲ್ಲಿ ನಾವು ಸ್ಪಷ್ಟ ಉಲ್ಲೇಖ ಮಾಡಿವಿ, ಒಂದು ನೀವು ಕ್ರಮ ತಗೋಬೇಕು, ನೀವು ತಗೊಳ್ಳದೇ ಇದ್ರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ನಿಶ್ಚಿತವಾಗಿ ನಾವು ಬಾಂಗ್ಲಾ ಮತ್ತು ಈ ರೋಹಿಂಗ್ಯಾ ಮುಸ್ಲಿಂಗಳನ್ನು ಒದ್ದು ಓಡಿಸ್ತೀವಿ ಅಂತ ನಾವು ಈ ಅವರಿಗೆ ಮನವಿ ಕೊಟ್ಟು ಹೇಳಿದ್ದೀವಿ. ಮತ್ತೆ ನಾನು ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಿಗೆ ತಮ್ಮ ಸರ್ಕಾರದಲ್ಲಿ ಯಾವುದಾದ್ರೂ ಅವರೇ ತಪ್ಪು ಮಾಡಿದ ಹಗರಣ, ವಾಲ್ಮೀಕಿ ಹಗರಣ ಇರ್ಬೋದು, ST ಹಣ ದುರ್ಬಳಕೆ ಇರ್ಬೋದು, ಇದನ್ನೆಲ್ಲ ಮಾಡಿದಾಗ ಅದನ್ನು ಸಮರ್ಥನೆ ಮಾಡ್ಕೊಂಡಾಗ ಪ್ರತಿನಿತ್ಯ ಪ್ರತಿಕ್ಷಣ ಟಿವಿ ಒಳಗೆ ಇಡೀ ಸರ್ಕಾರನೇ ಬರ್ತಿದ್ರು. ವಿಶೇಷವಾಗಿ ಗೃಹ ಮಂತ್ರಿಗಳು ಬರ್ತಿದ್ರು. ಗೃಹ ಮಂತ್ರಿಗಳಿಗೆ ಬಾಂಗ್ಲಾ ಕಾಣ್ತಾ ಇಲ್ಲ. ಇಲ್ಲಿರುವಂತ ರಾಜ್ಯದಲ್ಲಿರುವಂತ ಈ ನುಸುಳುಕೋರರನ್ನ ಹೊರಗೆ ಹಾಕುವ ಬಗ್ಗೆ
ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಅದಕ್ಕೆ ಕಾನೂನು ಇದೆ, ನಾವು ಕಾನೂನು ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ. ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ತಮ್ಮದೇ ಸಮುದಾಯದಲ್ಲಿ ಅಂಬೇಡ್ಕರ್ ಅವರು ಜನಿಸಿದ್ದಾರೆ, ಅವರೇ ಬರೆದಂತ ಸಂವಿಧಾನದ ಹೇಳ್ತಾ ಇದೆ, ಯಾರಿಗೆ ಈ ದೇಶದೊಳಗೆ ಪೌರತ್ವ ಇಲ್ಲ ಅವರನ್ನ ಒದ್ದು ಹೊರಗೆ ಹಾಕ್ಬೇಕಂತ ಸಂವಿಧಾನ ಹೇಳ್ತಿದೆ. ಅದಕ್ಕೆ ತಾವು ಆ ಜನಾಂಗದಲ್ಲಿ ಹುಟ್ಟಿದಿರಿ, ತಾವು ಈ ಗೃಹ ಮಂತ್ರಿಗಳಾಗಿದ್ದೀರಿ, ತಮ್ಮದೇ ಸರ್ಕಾರ ಐತಿ, ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು, ಇಲ್ಲ ಅಂದ್ರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ನೇರವಾಗಿ ಅವ್ರನ್ನ ಒದ್ದು ಹೊರಗೆ ಓಡಿಸಬೇಕಾಗುತ್ತಂತ ನಾನು ಈ ಮುಖಾಂತರ ಅವ್ರಿಗೆ ಎಚ್ಚರಿಸ್ತೇನೆ.